ಹಲೋ ವೀಕ್ಷಕರೇ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಕಿ ರೊಟ್ಟಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಎಲ್ಲ. ಇವತ್ತಿನ ಈ ಅಕ್ಕಿ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಇದನ್ನೇ ಹೇಳ್ತಿರ್ತೀನಿ, ಆದರೆ ಯಾರೂ ಲೈಕ್ ಮಾಡಲ್ಲ, ಶೇರ್ ಮಾಡಲ್ಲ, ಸಪೋರ್ಟ್ ಮಾಡಲ್ಲ. ಬನ್ನಿ ಈಗ ಮಾಡೋದನ್ನು ವಿಧಾನ ನೋಡ್ಕೊಳ್ಳೋಣ. ಬನ್ನಿ ಈಗ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋ ವಿಧಾನ ನೋಡ್ಕೊಳ್ಳೋಣ. ಈಗ ಮೊದಲಿಗೆ ನಾನು ತರಕಾರಿ ತೊಗೊಂಡಿದ್ದೀನಿ. ನೋಡಿ, ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ಸಬ್ಸಿಗೆ ಸೊಪ್ಪನ್ನು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಇದಿಷ್ಟು ಒಂದು ಬಾಣಲಿಗೆ ಹಾಕೋತಾ ಇದ್ದೀನಿ. ನಾವು ಯಾವ ಹಿಟ್ಟು ಕಲಿಸ್ತೀವಲ್ಲ ಆ ಬಾಣಲಿಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ, ಒಳ್ಳೆ ಟಿಫನ್ಗಾದರೂ ಮಾಡ್ಕೋಬೋದು ಅಥವಾ ನೈಟ್ ಊಟಕ್ಕಾದರೂ ಸಿಂಪಲಾಗಿ ಮಾಡ್ಕೋಬೋದು. ನೋಡಿ, ಎಲ್ಲ ತರಕಾರಿ ಹಾಕಿದ್ದೀನಿ. ಈಗ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ನಾನು ಒಂದು 2ರಿಂದ 2 ಬಟ್ಲಷ್ಟು ತೊಗೊಂಡಿದ್ದೀನಿ. ನೋಡಿ, ಕರೆಕ್ಟ್ ಈ ಬೌಲಲ್ಲಿ 2 ಬೌಲ್ ಆಗುತ್ತೆ ಕರೆಕ್ಟಾಗಿ ಅಕ್ಕಿ ಹಿಟ್ಟು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಫಸ್ಟ್ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ. ನೋಡಿ, ಈ ಥರ ಒಂದ್ಸಲ ಡ್ರೈ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ ನೀರು, ಒಂದೇ ಸಲ ಹಾಕ್ಕೋಬೇಡಿ, ಮೆಕ್ಕಾಗ್ಬಿಟ್ರೆ ಕಷ್ಟ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಆಲ್ರೆಡಿ ತಾಲಿಪಟ್ಟು ರೆಸಿಪಿ ತೋರಿಸಿದ್ದೀನಿ ಒಂದ್ಸಲ. ಅಂದರೆ ಅದು ಮಿಕ್ಸ್ ಹಿಟ್ಟು ಹಾಕಿದೆ, ಜೋಳ ಹಿಟ್ಟು, ಗೋಧಿ ಹಿಟ್ಟು ಅದೆಲ್ಲ ಹಾಕಿದೆ. ಇದು ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾ ಇರೋದು. ಚೆನ್ನಾಗಿರುತ್ತೆ, ನೋಡಿ ಟ್ರೈ ಮಾಡಿ. ನೀವು ಇಷ್ಟ ಆದಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆನ್ನೆ ವಿಡಿಯೋದಲ್ಲಿ ಚಟ್ನಿ ರೆಸಿಪಿ ತೋರಿಸಿದ್ದೀನಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಬಳಸ್ಕೊಂಡು. ಆ ಚಟ್ನಿ ಈ ರೊಟ್ಟಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನಾನು ಸ್ವಲ್ಪ ನೀರು ಹಾಕ್ತಿದ್ದೀನಿ. ನಾನು ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ ಅಥವಾ ಸಬ್ಸಿಗೆ ಸೊಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಸಬ್ಸಿಗೆ ಸೊಪ್ಪು ಇರಲಿಲ್ಲ, ಹಾಗಾಗಿ ಬರೀ ತರಕಾರಿ ಅಷ್ಟೇ ಹಾಕ್ಕೊಂಡಿದ್ದೀನಿ. ಪ್ಲೇನ್ ಅಕ್ಕಿ ರೊಟ್ಟಿನೂ ಒಂದಿನ ತೋರಿಸ್ತೀನಿ ನಿಮಗೆ. ಈ ಥರ ನೀಟಾಗಿ ಹಿಟ್ಟನ್ನು ಕಲಸಿ. ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಅಂತ. ಈ ಹದಕ್ಕಿರಬೇಕು ನೋಡಿ, ಈ ಹದಕ್ಕಿರಬೇಕು. ಬನ್ನಿ ಈಗ ಇದಾಗಿದೆ, ರೊಟ್ಟಿ ತಟ್ಕೊಂಡ್ಬಿಡೋಣ. ನಾನು ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ ರೊಟ್ಟಿ ತಟ್ಟಕ್ಕೆ. ಈ ಥರ ಪೇಪರ್ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ, ರೊಟ್ಟಿ ಅರಿಯೋದಿಲ್ಲ ಮತ್ತು ಚೆನ್ನಾಗಿ ಇರುತ್ತೆ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಈ ಥರ ನೀಟಾಗಿ ಎಣ್ಣೆ ಹಚ್ಕೊಂಡು ಆನಂತರ ರೊಟ್ಟಿ ತಟ್ಕೋಬೇಕು. ನೋಡಿ, ಈ ಥರ ಇಷ್ಟಿಷ್ಟು ಉಂಡೆ ಮಾಡಿಕೊಂಡು ಇದನ್ನು ನೀಟಾಗಿ ತಟ್ಕೋಬೇಕು. ಹಿಂಗೆ ಸಾಫ್ಟಾಗಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ರೊಟ್ಟಿ. ಕೈಲಿ ಎತ್ತೋಕೆ ಹೋದರೆ ಕಿತ್ತೋಗ್ಬಿಡುತ್ತೆ. ಅದಕ್ಕೆ ಈ ಥರ ಹೋಳಿಗೆ ಪೇಪರಲ್ಲಿ ತಟ್ಟಿ, ಅಥವಾ ಎಣ್ಣೆ ಕವರ್ ಬರುತ್ತೆ ನೋಡಿ, ಎಣ್ಣೆ ಕವರ್ ಮೇಲೂ ಸಹ ತಟ್ಕೋಬೋದು, ಚೆನ್ನಾಗಿ ಬರುತ್ತೆ. ಈ ಥರ ರೌಂಡಾಗಿ ನೀಟಾಗಿ ರೊಟ್ಟಿನ ತಟ್ಕೋಬೇಕು. ಈ ಥರ ಊಟ ಇದ್ಬಿಟ್ರೆ ಯಾವ ಹೋಟೆಲ್ ಊಟನೂ ಬೇಕಾಗಲ್ಲ, ಅಷ್ಟು ಚೆನ್ನಾಗಿ ಅನಿಸುತ್ತೆ ರೊಟ್ಟಿ. ಈ ಥರ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ. ಈಗ ಇದನ್ನು ಇನ್ನೂ ಆಗಲೇ ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಂಡು ಪೇಪರ್ ತುಂಬಾ ಮಾಡ್ಕೋಬೋದು. ಬನ್ನಿ ಈಗ ಇದನ್ನು ಬೇಯಿಸ್ಕೊಳ್ಳೋಣ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ, ಹೆಂಚು ಮೇಲೆ. ನೋಡಿ, ಈ ಥರ ತಗೊಂಡು ಈ ಥರ ಹಾಕಿದ್ರೆ ಆಯಿತು, ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದೇನೆ. ನೋಡಿ, ಇದನ್ನು ನಿಧಾನವಾಗಿ ನೋಡಿ ಎಷ್ಟು ಚೆನ್ನಾಗಿ, ಒಂದು ಸ್ವಲ್ಪ ನಾಳ್ತಾ ಇದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ಈಗ ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಚೆನ್ನಾಗಿ ಬೇಯಬೇಕಿದೆ ರೊಟ್ಟಿ. ಅದು ಬೇಯೋಷ್ಟರೊಳಗೆ ಇನ್ನೊಂದು ರೊಟ್ಟಿ ತಟ್ಕೊಳ್ಳೋಣ. ಮತ್ತು ಇದಕ್ಕೆ ಇತ್ತ ಪ್ರಕಾರ ಮತ್ತೆ ಎಣ್ಣೆ ಹಚ್ಕೊಂಡಿದ್ದೀನಿ. ನೋಡಿ, ಮತ್ತೆ ಹಿಟ್ಟು ತೊಗೊಂಡಿದ್ದೀನಿ. ಆರಾಮಾಗಿ ಈಸಿಯಾಗಿ ಒಂದು ಬೇಯೋಷ್ಟರೊಳಗೆ ಒಂದು ರೆಡಿ ಆಗುತ್ತೆ ರೊಟ್ಟಿ. ನೋಡಿ, ಈಗ ಇದನ್ನು ತಿರ್ಸ್ತಾ ಇದ್ದೀನಿ. ನೋಡ್ತೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ತೆಕ್ಕೊತಾ ಇದ್ದೀನಿ. ನೋಡಿ, ಆಲ್ರೆಡಿ ಒಂದು ರೊಟ್ಟಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಪ್ಲೇಟಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸೂಪರಾಗಿ ಬಂದಿದೆ.
ನೋಡಿ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಬೇಳೆ ಇದು ಚಟ್ನಿ ತೋರಿಸಿದ್ನಲ್ಲ ಅದು ಮತ್ತು ಮೊಸರು ಜೊತೆ ಸೂಪರಾಗಿದೆ ಅಕ್ಕಿ ರೊಟ್ಟಿ. ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ನೋಡಿ ವಿಡಿಯೋನ, ಅರ್ಧದಲ್ಲೇ ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು.